ಕಳೆದ 2 ದಿನಗಳಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಒಂದಲ್ಲ ಎರಡಲ್ಲ ಸಾಕಷ್ಟು ಅವಾಂತರಗಳು ಸೃಷ್ಟಿಯಾಗಿದೆ. ಅಲ್ಲಿರುವಂಥ ಗುಡ್ಡ ಕುಸಿದ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಇರುವಂಥ ಈ ಒಂದು ನದಿಯನ್ನು ನೋಡ್ತಾ ಇದ್ದೀವಿ. ಗಂಗಾವಳಿ ನದಿ ಪಕ್ಕದಲ್ಲಿರುವಂಥ ಉಳುವರ ಎನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ. ಇಲ್ಲಿ ನಿಂತಿರುವಂಥ ನಿವಾಸಿಗಳು ಇವತ್ತು ನೀರನ್ನು ಹಾಕ್ತಿದ್ದಾರೆ. ಮೀನುಗಾರ ನಿವಾಸಿಗಳು ಇವರಲ್ಲ. ಇವ್ರನ್ನ ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ ಇವತ್ತು ಇಲ್ಲಿ ನಿಂತಿರೋದಕ್ಕೆ ಕಾರಣ ಆ ಗುಡ್ಡ ಕುಸಿದಂಥ ಹಿನ್ನೆಲೆಯಲ್ಲಿ ನೀರು ರಭಸವಾಗಿ ಈ ಭಾಗಕ್ಕೆ ಬಂದು ಬಿದ್ದಿತ್ತು. ಆ ಬಿದ್ದಂಥ ಪರಿಣಾಮ ಎಫೆಕ್ಟ್ ಯಾವ ರೀತಿಯಾಗಿದೆ ಅಂತೇಳಿ ನಾನೀಗ ನಿಮಗೆ ತೋರಿಸ್ತಾ ಹೋಗ್ತೀನಿ. ನೋಡಿ, ಇಲ್ಲಿ ಮನೆ ಕಳ್ಕೊಂಡು ಇವತ್ತು ಮೀನುಗಾರರು ಸಂಕಷ್ಟದಲ್ಲಿದ್ದಾರೆ. ನೋಡಿ, ಇಲ್ಲಿ ಯಾವ ರೀತಿಯಾಗಿ ದೋಣಿ ಇಲ್ಲಿ ಬಿದ್ದಿದೆ, ಜೊತೆಗೆ ಅವರು ಬಳಸ್ತಾ ಇದ್ದಂಥ ಫ್ರಿಜ್ಜು, ಮನೆ ಕಂಪ್ಲೀಟ್ ಆಗಿ ನಾಶ ಆಗಿದೆ. ಮನೆ ಒಳಗಡೆ ಒಂದು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ರು, ಅದು ಕೂಡ ಈ ಶೆಡ್ ಕೂಡ ಶೆಡ್ಡಲ್ಲಿದ್ದಂಥ ಎಲ್ಲವೂ ಕೂಡ ಹಾಳಾಗಿದೆ. ಇಲ್ಲಿ ಕೂಡ ಒಂದು ಮನೆ ಇದೆ, ಮನೆ ಎಲ್ಲವೂ ಕೂಡ ಸಂಪೂರ್ಣವಾಗಿ ಹಾಳಾಗಿರುವಂಥದ್ದು. ಮನೆಯಲ್ಲಿದ್ದಂಥವ್ರಿಗೆ ಸ್ವಲ್ಪ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ನೋಡಿ, 1 2 3 4 5 6 ಶೆಡ್ಗಳು ಇಲ್ಲಿ ಎಲ್ಲವೂ ಕೂಡ ಮೀನುಗಾರರು ವಾಸ ಮಾಡ್ತಾ ಇದ್ದಂಥ ಶೆಡ್ಗಳೆಲ್ಲವೂ ಕೂಡ ಈಗ ಕಂಪ್ಲೀಟ್ ಆಗಿ ಹಾಳಾಗಿದೆ. ಇಲ್ಲಿ ಸ್ಥಳೀಯರನ್ನ ಮಾತಾಡ್ತೀನಿ. ಈ ಮನೆಯವರು ಯಾರು? ಏನಾಯ್ತಣ್ಣ ನಿನ್ನೆ ಗುಡ್ಡ IRB ಅವರ ಕಳಪೆ ಕಾರಣದಿಂದ ಗುಡ್ಡ ಕುಸಿದು ಆ ನೀರಿನ ರಭಸಕ್ಕೆ ಅಲ್ಲಿರುವಂಥ ಕಲ್ಲು ಮಣ್ಣುಗಳೆಲ್ಲ ಬಂದು ಈ ಕಡೆ, ಅಲ್ಲಿಂದ ಈ ಕಡೆ ನಮಗೆ ಬಂದು ಸ್ಪೀಡಾಗಿ ಬಂದು ಹೊಡೆದು ಬಿಡ್ತು. ನಾವು ಆವಾಗ ಕಣ್ಣಾರೆ ನೋಡ್ತಿದ್ದೆವು. ನಮಗೆ ನಮ್ಮ ಜೀವ ತಪ್ಪಿಸ್ಕೊಂಡ್ರೆ ಸಾಕಾಗಿತ್ತು. ಅವಾಗ ನಾವು ಜೀವ ತಪ್ಪಿಸ್ಕೊಂಡು ಎಲ್ಲೆಲ್ಲಿದ್ದವ್ರು ಏನೇನು ಮಾಡ್ತಿದ್ದವ್ರು ಎಲ್ಲ ತಪ್ಪಿಸ್ಕೊಂಡು ನಾವು ಮೇಲೆ ಹೊಡೆದ್ವಿ. ಸಪೋಸ್ ಒಂದೇಳೆ ನಾವು ಇಲ್ಲಿದ್ದು ಬಿಟ್ಟರೆ ಈಗ ನಾನು ಮಾತಾಡ್ಲಿಕ್ಕೆ ಇಲ್ಲಿರೋದಲ್ಲಾಗಿತ್ತು. ನಾನಲ್ಲ, ನಮ್ದು ಈ ಗ್ರಾಮದವ್ರು ಯಾರು ಇರೋದಲ್ಲಾಗಿತ್ತು, ಈ ಭಾಗದವ್ರು ಯಾರು ಇರೋದಲ್ಲಾಗಿತ್ತು. ಎಲ್ಲ ನಿತ್ತಲೇ ನೆಲಸಮಾಗಿ ಹೋಗ್ತಿದ್ರು. ಎಷ್ಟು ವರ್ಷದಿಂದ ವಾಸ ಮಾಡ್ಕೊಂಡಿದ್ದೀರಿ ಇಲ್ಲಿ? ನಾವಿಲ್ಲಿ ಮೊದಲಿಂದ ಅನಾದಿ ಕಾಲದಿಂದ ಇಲ್ಲೇ ವಾಸ. ಇಲ್ಲಿ ಮೊದಲಿಂದ ಅನಾದಿ ಕಾಲದಿಂದ ಇದು ಮೀನುಗಾರ ಇರುವಂಥ ಪ್ರದೇಶ. ಈ ಮೀನುಗಾರಿಕೆಯನ್ನೇ ಮಾಡಿ ಜೀವನ ಮಾಡ್ತಿದ್ದರು. ಅಂಥ ಒಂದು ಈ IRB ಒಂದು ಕೆಟ್ಟ ಕಾಮಗಾರಿಕೆಯಿಂದ ಈ ಒಂದು ಅನಾಹುತ ಘಟನೆ ನಡೆದಿದೆ. ನಾವು ಜೀವನಕ್ಕಾಗಿ ಬಳಸ್ತಿರುವಂಥ ಈ ದೋಣಿ ಬಲೆ ಎಲ್ಲ ನುಚ್ಚು ನೂರಾಗಿ ಏನೇನೋ ಒಂದು ದುರವಸ್ಥೆ ಆಗೋಗಿದ್ದಿಲ್ಲ. ಮುಂದೆ ಜೀವನಕ್ಕೆ ನಮಗೊಂದು ದಾರಿ ಆಗಬೇಕಲ್ಲ. ಮುಂದಿನ ಜೀವನದಲ್ಲಿ ನಮಗೊಂದು ಶಾಶ್ವತ ಪರಿಹಾರ ಒದಗಿಸಬೇಕು. ಮುಂದಿನ ದಿನದಲ್ಲಿ ಪದೇ ಪದೇ ಆಗಿದೆ. 19, 20, 21ನೇ ನೆರಾವಳಿ ಬಂದ ಸಂದರ್ಭದಲ್ಲೂ ಸಹ ಇಂಥ ಒಂದು ಹಾನಿಯಾಗಿದೆ. ಇಂಥ ಒಂದು ಘಟನೆ ಆಗಿದ್ರೂ ಸಹ ಯಾವುದೋ ಒಂದು ಅಧಿಕಾರಿ DC ಆಫೀಸರ್ ಈ ಸ್ಥಳಕ್ಕೆ ಭೇಟಿ ಕೊಡಲಿಲ್ಲ ಇನ್ನೂ ತನಕ. ಅಕ್ಕ ಎಲ್ಲಿ ನಿಮ್ದು ಮನೆ ಯಾವುದು ಅಕ್ಕ? ಏನಾಯ್ತು? ದೋಣಿ ಪಾತಿ ಬಲಿ ಬದುಕು ಎಲ್ಲ ಹೋಗಿದೆ ನಾನಾಚಾರಾಗೆ. ಸುಮಾರು ಬದುಕು ಹಾನಿ ಜೀವನ ಮಾಡೋದಂಥದ್ದು ಏನೂ ಇಲ್ಲ. ಬಲಿ ಎಲ್ಲ ಒಂದು 15 ಕಿಲೋ, ಪಾತಿ ಎಲ್ಲ, ದೋಣಿ ಇಲ್ಲ, ಏನೂ ಇಲ್ಲ. ಅದು ನಮ್ಮನೆ ಆಗೋಗಿದ್ದು ನಮಗೆ. ಈಗ ಜೀವನ ಹೆಂಗೆ ನಿಮ್ದೀಗ? ನಮ್ಮದು ಮೀನಿಗೆ ಕಷ್ಟ ಹಳಿದ ಜೀವನ ನಮ್ಮದಾಗಿತ್ತು. ಆ ರೂಪದಲ್ಲಿ ನಾವು ದಿನ ಕಳೀತಿದ್ದಿರು. ನಾವು ಮದುವೆಗೆ ಬರೋಕ್ಕಿಂತ ಮುಂದೆ ಯಾವ ಕಲ್ಲಾಗಿಲ್ಲಿ ಇದ್ದಾರೆ ನಾವು ಇಲ್ಲೇ ಸಂಭಾಳಿಸ್ತೀವಿ, ಜೀವನ ಮಾಡ್ತಿರು. ಈಗ ಎಂತ ಮಾಡ್ತೀರಿ? ಈಗ ಏನು ಮಾಡೋದು? ಎಲ್ಲರೂ ಬರೀ ದಡದ ಮನೆಯವರು ಬದುಕೇ ಇಲ್ಲ. ಮೀನು ವ್ಯಾಪಾರ ಮಾಡ್ಲಿಕ್ಕೆ ಏನೂ ಇಲ್ಲಲ್ಲ, ದೋಣಿನೇ ಇಲ್ಲಲ್ಲ ನಮ್ಗೀಗ. ದೋಣಿ ಇಲ್ಲದೆ ನಮ್ಗೆ ಏನು ಮಾಡಿ ಜೀವನ ಮಾಡ್ಲಿಕ್ಕೆ ಕಷ್ಟ ಆಗೋದೀಗ. ದೋಣಿ ಹೋಗ್ಲಿ, ಮನೆನೂ ಸೂರು ಕೂಡ ಹಾಳಾಗಿದೆಯಲ್ಲ. ಏನು ಹೋಗಿದೆ, ನಮ್ದೆಲ್ಲ ಹೋಗಿದೆ. ಮನೆ ಎಲ್ಲ ಉಳಿಲಿಕ್ಕೆ ಏನು, ಉಳಿಲಿಕ್ಕೆ ಮನೆನೇ ಇಲ್ಲ ಈಗ. ನಾವು ಎಲ್ಲಿ ಉಳಿಯೋದು? ಎಲ್ಲಿ ಉಳ್ಕೊಂಡಿದ್ರಿ ನೀವೆಲ್ಲ? ಮನೇಲಿ ಸಾಲಿಲ್ಲಿದ್ರೆ ಈಗ ಎಲ್ಲಿ ಉಳ್ಕೊಂಡಿದ್ರಿ? ಸಾಲ ಗಂಜಿ ಕೇಂದ್ರದಲ್ಲಿ ಉಳ್ಕೊಂಡಿದ್ದೇವೆ. ಅಕ್ಕ ಹೇಳಿ. ನಮಗೆ ಅನುಕೂಲಕ್ಕೆ ಏನಾರು ವ್ಯವಸ್ಥೆ ಮಾಡಿಕೊಡ್ಬೇಕು. ನಮಗೆ ಇಲ್ಲಿ ಕಟ್ಟೋದಕ್ಕೆ ಏನಾಗೋದಿಲ್ಲ. ಮತ್ತೆ ಇಲ್ಲಿ ಬಂದೆ ವರ್ಷಕ್ಕೂ ಹಳ್ಳ ಬತ್ತಿರ್ತದೆ. ನಮಗೆ ಎಲ್ಲರೂ ಒಂದು ಜಾಗ ಕೊಟ್ಟು, ಒಂದು 5 ಗುಂಟೆ ಜಾಗ ಕೊಟ್ಟು ಮನೆ ವ್ಯವಸ್ಥೆ ಮಾಡಿಕೊಡ್ಬೇಕು. ನಮ್ಗೆ ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಬದುಕೋಯ್ತು, ಹೆಂಗೆ ಜೀವನ ಮಾಡೋದು? ಹೇಗೆ ಮನೆಯಲ್ಲಿ ದೋಣಿ ಇತ್ತು, ಬಲೆ ಇತ್ತು, ಎಲ್ಲ ಪಾತ್ರೆ ಗೀತ್ರ ಎಲ್ಲ ಹೋಯ್ತು. ಏನು ದೊಡ್ಡ ದೋಣಿ ಬಲಿಲ್ಲ, ದೋಣಿ ಬಲಿ ಬೇಕು ನಮ್ಗೆ. ದೋಣಿ ಬಲಿ ಇಲ್ದಿದ್ರೆ ನಮ್ಗೆ ಜೀವನ ಮಾಡೋಕ್ಕಾಗೋದಿಲ್ಲ. ಮನೆಯಲ್ಲಿ ಏನಾದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ನಿಮ್ಗೆ ದೋಣಿ ಬೇಕು. ಮನೇನು ಹೋಯ್ತು, ಮನೇನು ಬೇಕು. ಮನೇಲಿ ಏನಿತ್ತು ಸಾಮಾನುಗಳು? ಫ್ರಿಜ್ಜು, ವಾಷಿಂಗ್ ಮಿಷನು, ಗ್ರೈಂಡರು, ಎಮ್ಮೆ, ಟಿವಿ ಎಲ್ಲ ಒಡವೆ ಚೆನ್ನ ಎಲ್ಲ ಹೋಯ್ತು. ನಿಮ್ದು ಹೋಗಿದ್ಯಾ? ನಮ್ದು ಒಡವೆ ಎಲ್ಲ ಹೋದಂಗೆ. ಅದೆಲ್ಲ ನಾವು ಒಳಗೆ ಹೋಗ್ಲಿಲ್ಲ. ಅಲ್ಲಿ ನೋಡಿ ಹೋಗಿದ್ವಿ ಹಂಗೆ. ಮನೇನೇ ಹೋಗದೆ, ಒಡೆನೂ ಹೋದಂಗೆ. ಶಾಲೆಯಲ್ಲಿ 15 ದಿನ ಇವ್ರು ಸೇರಿ ನಾವು ಈ ಪರಿಸ್ಥಿತಿಲಿ 15 ದಿನ ಇದ್ದು ನಮ್ಗೇನು ಸವಲತ್ತಿಲ್ಲ. ಮೀನುಗಾರರಿಗೆ ಗಂಜಿ ಕೇಂದ್ರ ಗಂಜಿ ಹಾಕಿ ಕಳಿಸ್ತು ನಮಗೆ. ವರ್ಷದಲ್ಲಿ ಎಷ್ಟು ದಿವಸ ಇರ್ತೀವಿ ನೀವು ಗಂಜಿ ಕೇಂದ್ರದಲ್ಲಿ? ನಾವು 2 ಸರಿ ನೆಕ್ಸ್ಟ್ ಬಂದಾಗ 15 ದಿವಸ ಮೇಲೆ ಇವ್ರು ನಾವು
ಕಡೆಗೆ 19, 20, 21 3 ಸಲ ನೆರಳಿ ಬಂದಿದೆ. ಈಗ ಕೊಯ್ದಿರೋದು 23 ದಿವಸದಲ್ಲಿ ಏನೂ ಆಗಿಲ್ಲ ಈ ಗ್ರಾಮದಲ್ಲಿ. ಈಗ 24 ಈ ಒಂದು ದುರಂತದಿಂದ ಈ ಘಟನೆ ನಡೆದಿದೆ ಈ ಸ್ಥಳದಲ್ಲಿ. ಒಂದು ಫಸ್ಟ್ 21ರಲ್ಲಿ ಬಂದವಾಗ 3-4 ದಿವಸ ಇದ್ದರು, 22ರಲ್ಲಿ ಬಂದವಾಗ 8 ದಿವಸ ಇದ್ದರು, ಆಗಸ್ಟ್ 15 ತನಕನೂ. ಆಗಸ್ಟ್ 15 ಬೌಟ್ ಆರಿಸೋ ಟೈಮ್ನಲ್ಲಿ ಅದೇ ದಿನ ನಾವು ಕೆಳಗಡೆ ಬಂದು ಇಲ್ಲಿ ಮನೇಲಿ ಅಡುಗೆ ಮಾಡ್ಕೊಂಡಿದ್ದೇವೆ. ಇದಂತರ 22ರಲ್ಲಿ ಬಂದವಾಗಲೂ 2 ದಿವಸನೇ ಇದ್ದರು. ಆ ಒಂದು ನಂತರ ಈ ಒಂದು ಘಟನೆ ಆಗಿಲ್ಲ. ಈ ಒಂದು IRB ಒಂದು ಕೆಟ್ಟ ಕೆಲಸದಿಂದ ಈ ಒಂದು ಘಟನೆ ಭಾರಿ ಅನಾಹುತಕ್ಕೆ ಕಾರಣ ಆಗಿದೆ. ಈಗ ಬಲೆ ಅವರು ಮೀನು ಹಿಡಿಯುವಂಥ ಬಲೆ ಹಾಳಾಗಿದೆ. ದೋಣಿ ಇದು ನೋಡಿ, ದೋಣಿ ಇದೆ, ದೋಣಿ ಮುರಿದೋಗಿದೆ, ಕಂಪ್ಲೀಟ್ ಮುರಿದೋಗಿದೆ. ಅವರು ಬಳಕೆ ಮಾಡ್ತದಂಥ ದೋಣಿ ನೋಡಿ, ಅವ್ರಿಗೆ ಜೀವನಕ್ಕೆ ಇರುವಂಥ ಏಕೈಕ ದಾರಿ ಅಂತಂದರೆ ದೋಣಿ. ಆ ದೋಣಿಯೇ ಕೂಡ ಹಾಳಾಗಿದೆ. ಮನೆ ಒಳಗಡೆ ಎಲ್ಲವೂ ಕೂಡ ಈ ಪಾತ್ರೆ ಸಾಮಾನು, ಬಟ್ಟೆ, ಬರೆ ಎಲ್ಲವನ್ನು ಕೂಡ ಹಾಳು ಮಾಡಿಕೊಂಡು ಇವತ್ತು ಸೂರನ್ನು ಕೂಡ ಕಳೆದುಕೊಂಡು ಗಂಜಿ ಕೇಂದ್ರದಲ್ಲಿ ಇವರು ಆಶ್ರಯವನ್ನು ಪಡೆದುಕೊಂಡಿದ್ದಾರೆ. ಆದರೆ ಇವರ ಬೇಡಿಕೆ ಅಷ್ಟೇ, ನಮಗೆ ಒಂದು ಸೂರನ್ನು ಕಲ್ಪಿಸ್ಕೊಡಿ, ಒಂದು ಜಾಗವನ್ನು ಮಾಡಿಕೊಡಿ, ಆ ಜಾಗದಲ್ಲಿ ಒಂದು ನಮಗೆ ಮನೆಗಳನ್ನು ನಿರ್ಮಾಣ ಮಾಡಿಕೊಡಿ ಅಂತೇಳಿ ಈ ಎಲ್ಲ ಮೀನುಗಾರರು ಕೂಡ ಆಗ್ರಹಿಸ್ತಿದ್ದಾರೆ. ರಿಪಬ್ಲಿಕ್ ಕನ್ನಡ ಕೂಡ ಇದೇ ವಿಚಾರವಾಗಿ ಜನಪ್ರತಿನಿಧಿಗಳಿಗೆ ಪ್ರಶ್ನೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ. ಆದಷ್ಟು ಬೇಗ ಇವರಿಗೆ ಸೂರನ್ನು ಕಲ್ಪಿಸಿಕೊಡುವಂಥ ಕೆಲಸ ಆಗಬೇಕು. ಇಲ್ಲದೇ ಇದ್ದರೆ ರಿಪಬ್ಲಿಕ್ ಕನ್ನಡ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ನಿರಂತರವಾಗಿ ಇದಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಮಾಡೋ ಮೂಲಕ ಹೋರಾಟ ಖಂಡಿತವಾಗ್ಲೂ ಇದೆ. ಯಾಕೆ ಕೇಳಿದ್ರೆ ಇದುವರೆಗೆ ಯಾವುದೇ ಅಧಿಕಾರ ನಮ್ಮಿಂದ ಹೋರಾಟ ಅಂತೂ ಇದೆ, ನಮ್ಮ ಈ ಮೀನುಗಾರರಿಂದ. ಯಾಕೆ ಕೇಳಿದ್ರೆ ಇದನ್ನೇ ನಾವು ಮೀನುಗಾರಿಕೆಯನ್ನು ನಂಬಿಕೊಂಡು ಜೀವನ ಮಾಡಬೇಕಾದವರು. ಇವಾಗ ಏನೂ ಇಲ್ಲ, ಬಲೆನೂ ಇಲ್ಲ, ದೋಣಿನೂ ಇಲ್ಲ, ಮನೆ ನೋಡಿದ್ರೆ ಹಾಗಾಗಿದೆ. ಇಷ್ಟೆಲ್ಲ ಆಯ್ತಲ್ಲ, ಯಾರಾದ್ರೂ ಬಂದಿದ್ರ ಇಲ್ಲಿ ಜನಪ್ರತಿನಿಧಿಗಳು? ಯಾವ ಒಬ್ಬ ಅಧಿಕಾರನು ಈ ಸ್ಥಳನ ತನಿಖೆ ಮಾಡ್ಲಿಕ್ಕೆ ಬರಲಿಲ್ಲ ಇದುವರೆಗೂ. ನಿನ್ನೆ DC ಅವರು ಬಂದಿದ್ದಾರಂತೆ, ಸಗಡಗೇರಿ ಬಂದಿದ್ದಾರೆ, ಇಲ್ಲಿ ಉಳುವರೆ ಗ್ರಾಮಕ್ಕೆ ಬರಲಿಲ್ಲ. ಸಗಡಗೇರಿಯಿಂದ ಉಳುವರೆ ದೋರೇನಿಲ್ಲ. ಜಿಲ್ಲಾಧಿಕಾರಿಗಳ ಗಮನಕ್ಕೆ ಈ ಮೂಲಕ ತರುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. MLA, MP, ಜಿಲ್ಲಾ ಉಸ್ತುವಾರಿ ಸಚಿವರು ಮಾಂಕಾಳ್ ವೈದ್ಯ ಅವರು ಖಂಡಿತವಾಗ್ಲೂ ಈ ಜಾಗಕ್ಕೆ ಭೇಟಿ ಕೊಡಬೇಕು. ಇಲ್ಲಿರುವಂಥ ಮೀನುಗಾರರ ಬದುಕನ್ನು ಕಟ್ಟಿಕೊಡುವಂಥ ಕೆಲಸಗಳು ಆಗಲೇಬೇಕು. ಜೊತೆಗೆ ಕಳಪೆ ಕಾಮಗಾರಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ತನಿಖೆ ಆಗಿ ಅಲ್ಲಿ ಕಳಪೆ ಕಾಮಗಾರಿ ಆಗಿರೋದು ಗೊತ್ತಾಗಿದೆ ಆದರೆ ಅವರು ಇವರಿಗೆ ಒಂದು ನೆರವನ್ನು ಕೊಡುವಂಥ ಕೆಲಸವನ್ನು ಮಾಡಿಕೊಡ್ಬೇಕಾಗಿದೆ. ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಈ ಒಂದು ಹೋರಾಟಕ್ಕೆ ನಾವು ರಿಪಬ್ಲಿಕ್ ಕನ್ನಡ ಕೂಡ ಕೈ ಜೋಡಿಸ್ತಾ ಇದೆ. ನಿರಂತರವಾಗಿ ಅವ್ರ ಜೊತೆ ಕೈ ಜೋಡಿಸಿ ಅವರಿಗೆ ಸೂರನ್ನು ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂಥ ಕೆಲಸವನ್ನು ಮಾಡುತ್ತೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ಉತ್ತರ ಕನ್ನಡ ಜಿಲ್ಲೆ.